ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಮೌನ. ಇವತ್ತು ಏನು ವಿಷಯಪ್ಪ ಅಂತಂದರೆ, ಗಂಡ ಹೆಂಡತಿ ನಡುವೆ ಇರಬೇಕಾದಂತಹ ಮತ್ತೊಂದು ವಿಷಯದ ಬಗ್ಗೆ ಮಾತನಾಡೋಣ ಬನ್ನಿ. ಅದೇನೆಂದರೆ, ಗಂಡ ಹೆಂಡತಿ ಸಂಬಂಧದಲ್ಲಿ ಸಹನೆ ಮತ್ತು ತಾಳ್ಮೆ ಎಷ್ಟು ಮುಖ್ಯ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಗಂಡ ಹೆಂಡತಿ ಸಂಬಂಧ ಅಂದಮೇಲೆ ಅಲ್ಲಿ ಮುಖ್ಯವಾಗಿ ಸಹನೆ ಮತ್ತು ತಾಳ್ಮೆ ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಹಾಗೆಯೇ ಇಬ್ಬರ ನಡುವಿನ ಸಂಬಂಧ ಕೂಡ ಗಟ್ಟಿಯಾಗಿರುತ್ತದೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಸಹನೆ ಮತ್ತು ತಾಳ್ಮೆ ತುಂಬಾ ಮುಖ್ಯ ಅಂತ ಹೇಳ್ಬೋದು. ಹೇಗಪ್ಪ ಅದು ಅಂತಂದರೆ, ಮೊದಲನೇದಾಗಿ ಗಂಡ ಹೆಂಡತಿ ಇಬ್ಬರ ನಡುವೆ ಜಗಳಗಳು ಕಡಿಮೆಯಾಗುತ್ತದೆ. ಅಂದರೆ ಕೋಪದ ಸಮಯದಲ್ಲಿ ಸಹನೆಯಿಂದ ಮಾತನಾಡಿದರೆ ಸಮಸ್ಯೆ ದೊಡ್ಡದಾಗುವುದಿಲ್ಲ, ಬದಲಾಗಿ ಅಲ್ಲಿಗೆ ಆ ಸಮಸ್ಯೆ ಮುಕ್ತಾಯವಾಗುತ್ತದೆ. ಎರಡನೇದು, ನಂಬಿಕೆ ಹೆಚ್ಚುತ್ತದೆ. ಗಂಡ ಹೆಂಡತಿ ಆದವರು ಒಬ್ಬರ ಮಾತನ್ನು ಮತ್ತೊಬ್ಬರು ತಾಳ್ಮೆಯಿಂದ ಕೇಳಿದಾಗ ವಿಶ್ವಾಸ ಬೆಳೆಯುತ್ತದೆ ಅಂತ ಹೇಳ್ಬೋದು. ಮೂರನೇದು, ಗೌರವ ಉಳಿಯುತ್ತದೆ. ಅಂದರೆ ಗಂಡ ಹೆಂಡತಿಯ ನಡುವೆ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ರೂ ಸಹ ಪರಸ್ಪರ ಗೌರವ ನೀಡುವುದರಿಂದ ಇಬ್ಬರ ನಡುವಿನ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ. ನಾಲ್ಕನೇದು, ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಗಂಡ ಹೆಂಡತಿ ಇಬ್ಬರೂ ಸಹ ಆತುರದ ನಿರ್ಧಾರ ತೆಗೆದುಕೊಳ್ಳುವ ಬದಲು ಶಾಂತವಾಗಿ ಯೋಚಿಸಿ ನಿರ್ಧಾರ ಮಾಡಿದರೆ ಉತ್ತಮವಾದ ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದು. ಐದನೇದು, ಪ್ರೀತಿ ಹೆಚ್ಚುತ್ತದೆ. ಗಂಡ ಹೆಂಡತಿಯ ನಡುವೆ ಪರಸ್ಪರ ಸಹನೆ ಮತ್ತು ತಾಳ್ಮೆ ಪರಸ್ಪರ ಪ್ರೀತಿ, ಕಾಳಜಿ ಮತ್ತು ಅರ್ಥೈಸಿಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತದೆ. ಗಂಡ ಹೆಂಡತಿ ನಡುವೆ ಸಹನೆ ಮತ್ತು ತಾಳ್ಮೆ ಇಲ್ಲ ಅಂತಂದರೆ ಹೆಚ್ಚು ಕಾಲ ಆ ಸಂಬಂಧ ಗಟ್ಟಿಯಾಗಿ ಉಳಿಯೋದಿಲ್ಲ. ಪ್ರೀತಿ, ನಂಬಿಕೆ, ಗೌರವದ ಜೊತೆಗೆ ಸಹನೆ ಮತ್ತು ತಾಳ್ಮೆಯೂ ಸಹ ದಾಂಪತ್ಯ ಜೀವನದ ಬಲವಾದ ಅಡಿಪಾಯ ಅಂತಲೇ ಹೇಳ್ಬೋದು. ಇನ್ನೂ ಹೇಳೋದಾದರೆ, ಗಂಡ ಹೆಂಡತಿ ಸಂಬಂಧದಲ್ಲಿ ಸಹನೆ ಮತ್ತು ತಾಳ್ಮೆ ಜೀವನದ ಪ್ರತಿ ಹಂತದಲ್ಲೂ ಸಹ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೋಡಿ. ಹಾಗಾದರೆ ಈಗ ಗಂಡ ಹೆಂಡತಿ ಸಂಬಂಧದಲ್ಲಿ ಸಹನೆ ಮತ್ತು ತಾಳ್ಮೆ ಏಕೆ ಮುಖ್ಯ, ಯಾಕಿರಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದು, ಗಂಡ ಹೆಂಡತಿ ನಡುವೆ ಸಹನೆ ಮತ್ತು ತಾಳ್ಮೆ ಇದ್ದರೆ ಒಬ್ಬರನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಏಕೆಂದರೆ ಪ್ರತಿಯೊಬ್ಬರ ಆಲೋಚನೆ, ಸ್ವಭಾವ ಮತ್ತು ಅಭ್ಯಾಸಗಳು ವಿಭಿನ್ನವಾಗಿರುತ್ತವೆ. ಅದೇ ಸಹನೆಯಿಂದ ವರ್ತಿಸಿದರೆ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಸುಲಭವಾಗುತ್ತದೆ. ಎರಡನೆಯದಾಗಿ, ಕೋಪವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಕೋಪದಲ್ಲಿ ಹೇಳಿದ ಮಾತುಗಳು ಸಂಬಂಧದಲ್ಲಿ ನೋವುಂಟು ಮಾಡಬಹುದು. ಇಬ್ಬರೂ ಸಹ ತಾಳ್ಮೆಯಿಂದ ಮಾತನಾಡಿದಾಗ ಅನಗತ್ಯ ಜಗಳಗಳನ್ನ ಕೂಡ ನಾವು ತಪ್ಪಿಸ್ಬೋದು ಅಲ್ವಾ. ಮೂರನೇದಾಗಿ, ನಂಬಿಕೆ ಮತ್ತು ಗೌರವವನ್ನು ಹೆಚ್ಚಿಸುತ್ತದೆ. ದಾಂಪತ್ಯದಲ್ಲಿ ಸಹನೆಯಿಂದ ಒಬ್ಬರ ಮಾತನ್ನು ಮತ್ತೊಬ್ಬರು ಕೇಳಿದಾಗ ಸಂಬಂಧದಲ್ಲಿ ವಿಶ್ವಾಸ ಮತ್ತು ಗೌರವ ಗಟ್ಟಿಯಾಗಿರುತ್ತದೆ. ನಾಲ್ಕನೇದಾಗಿ, ದಾಂಪತ್ಯದಲ್ಲಿ ಸಮಸ್ಯೆಗಳನ್ನು ಶಾಂತವಾಗಿ ಪರಿಹರಿಸಲು ಸಾಧ್ಯವಾಗುತ್ತದೆ. ಯಾವುದೇ ಸಮಸ್ಯೆ ಬಂದರೂ ಸಹ ಆತರ ಪಡದೆ ಇಬ್ಬರೂ ಸೇರಿ ಆ ಸಮಸ್ಯೆಗೆ ಪರಿಹಾರವನ್ನು ಹುಡುಕಿದ್ರೆ ಸಮಸ್ಯೆ ಪರಿಹಾರ ಆಗುತ್ತೆ. ಐದನೇದು, ಗಂಡ ಹೆಂಡತಿ ನಡುವೆ ಸಹನೆ ಮತ್ತು ತಾಳ್ಮೆ ಇದ್ದಾಗ ಕುಟುಂಬದಲ್ಲಿ ನೆಮ್ಮದಿಯೂ ಸಹ ಇರುತ್ತದೆ. ಗಂಡ ಹೆಂಡತಿ ಪರಸ್ಪರ ಹೊಂದಾಣಿಕೆಯಿಂದ ಇದ್ದರೆ ಮಕ್ಕಳಿಗೂ ಹಾಗೂ ಕುಟುಂಬದಲ್ಲಿ ಇರುವವರೆಲ್ಲರೂ ಕೂಡ ಸಂತೋಷವಾಗಿರ್ತಾರೆ ಅಂತ ಹೇಳ್ಬೋದು ಅಲ್ವಾ. ಆರನೇದು, ದಾಂಪತ್ಯದಲ್ಲಿ ಪರಸ್ಪರ ಸಹನೆ ಮತ್ತು ತಾಳ್ಮೆ ಇದ್ದಾಗ ಕ್ಷಮಿಸುವ ಮನೋಭಾವ ಕೂಡ ಬೆಳೆಯುತ್ತದೆ. ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸಿ ಮುಂದೆ ಸಾಗುವ ಗುಣ ಸಂಬಂಧವನ್ನು ದೀರ್ಘಕಾಲ ಉಳಿಸುತ್ತದೆ ಅಂತ ಹೇಳ್ಬೋದು. ಏಳನೇದಾಗಿ, ಕಷ್ಟದ ಸಮಯದಲ್ಲಿ ಬಲವಾಗಿ ನಿಲ್ಲಲು ಸಹಾಯ ಮಾಡುತ್ತದೆ. ಆರ್ಥಿಕ ಸಮಸ್ಯೆ, ಆರೋಗ್ಯ ಸಮಸ್ಯೆ ಅಥವಾ ಇತರ ಸವಾಲುಗಳ ಸಮಯದಲ್ಲಿ ಸಹನೆ ಮತ್ತು ತಾಳ್ಮೆ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ ಅಂತ ಹೇಳ್ಬೋದು. ಹಾಗಾದರೆ ಸಹನೆ ಮತ್ತು ತಾಳ್ಮೆಯ ಬಗ್ಗೆ ನಾವು ಇನ್ನೂ ಕೆಲವು ಸುಂದರ ಸಾಲುಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಪ್ರೀತಿ ಸಂಬಂಧವನ್ನು ಆರಂಭಿಸ್ಬೋದು ಅಲ್ವಾ, ಆದರೆ ಸಹನೆ ಮತ್ತು ತಾಳ್ಮೆಯು ಜೀವಮಾನವಿಡೀ ಉಳಿಸುತ್ತದೆ. ಸುಂದರ ದಾಂಪತ್ಯದ ರಹಸ್ಯ ದೊಡ್ಡ ದೊಡ್ಡ ಉಡುಗೊರೆಗಳಲ್ಲಿ ಇರೋದಿಲ್ಲ, ಬದಲಾಗಿ ಪ್ರತಿದಿನ ತೋರಿಸುವಂತಹ ಸಹನೆ, ಗೌರವ ಮತ್ತು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಇದೆ. ಸಹನೆ ಇರುವ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ತಾಳ್ಮೆ ಇರುವ ದಾಂಪತ್ಯದಲ್ಲಿ ಪ್ರೀತಿ ಸದಾ ಹರಡುತ್ತದೆ ಅಲ್ವಾ. ಹಾಗೆಯೇ ಗಂಡ ಹೆಂಡತಿ ಸಂಬಂಧವು ಕೂಡ ಕೇವಲ ಪ್ರೀತಿಯಿಂದ ಮಾತ್ರ ಅಲ್ಲ, ಸಹನೆ, ತಾಳ್ಮೆ, ಗೌರವ, ನಂಬಿಕೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳೋದರ ಮೇಲೆ ನಿಂತಿರುತ್ತದೆ. ಜೀವನ ಅಂದಮೇಲೆ ಪ್ರತಿದಿನ ಒಂದೇ ರೀತಿ ಇರೋದಿಲ್ಲ ಅಲ್ವಾ. ಸಂತೋಷ ಇರುತ್ತೆ, ದುಃಖ, ಆರ್ಥಿಕ ಒತ್ತಡ, ಆರೋಗ್ಯ ಸಮಸ್ಯೆಗಳು, ಕುಟುಂಬದ ಜವಾಬ್ದಾರಿಗಳು ಇವೆಲ್ಲವೂ ಒಟ್ಟಿಗೆ ಎದುರಿಸ್ಬೇಕಾಗತ್ತೆ.
ಅಂತಹ ಸಂದರ್ಭಗಳಲ್ಲಿ ಸಹನೆ ಮತ್ತು ತಾಳ್ಮೆಯು ಸಂಬಂಧವನ್ನು ಕಾಪಾಡುತ್ತದೆ. ಗಂಡ ಹೆಂಡತಿ ಅಂದಮೇಲೆ ಅವರ ನಡುವೆ ಭಿನ್ನಾಭಿಪ್ರಾಯಗಳು ಬರುವುದು ಸಹಜ. ಆದರೆ ಆ ಸಮಯದಲ್ಲಿ ಕೋಪದಿಂದ ಪ್ರತಿಕ್ರಿಯಿಸುವ ಬದಲು ಶಾಂತವಾಗಿ ಮಾತನಾಡಿದರೆ ಸಮಸ್ಯೆ ಬೇಗ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಒಳ್ಳೆಯ ಸಂಬಂಧ ಎಂದರೆ ಕೇವಲ ಕೂತ್ಕೊಂಡು ಮಾತನಾಡೋದಲ್ಲ, ಬದಲಾಗಿ ಪರಸ್ಪರ ಗಮನವಿಟ್ಟು ಕೇಳಿಸ್ಕೊಳ್ಬೇಕು. ತಾಳ್ಮೆಯಿಂದ ಕೇಳಿದರೆ ತಪ್ಪು ಕಲ್ಪನೆಗಳು, ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದು ಕಡಿಮೆ ಆಗುತ್ತೆ ಇಬ್ಬರ ನಡುವೆ. ಕೋಪದಲ್ಲಿ ಆಡಿದ ಮಾತು ಆಗಿರ್ಬೋದು, ಹಾಗೆಯೇ ತೆಗೆದುಕೊಂಡ ನಿರ್ಧಾರ ಕೂಡ ಆಗಿರ್ಬೋದು, ಇದು ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತೆ. ಅದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಂಡು ಶಾಂತವಾಗಿ ಮಾತನಾಡೋದು ಉತ್ತಮ. ಪ್ರೀತಿ ಎನ್ನುವುದು ಪ್ರತಿದಿನದ ಸಣ್ಣ ಸಣ್ಣ ಕಾಳಜಿ, ಗೌರವ ಮತ್ತು ಸಹನೆಯಿಂದ ಬೆಳೆಯುತ್ತದೆ. ತಾಳ್ಮೆ ಇಲ್ಲದಿದ್ದರೆ ಸಣ್ಣ ಸಣ್ಣ ವಿಷಯವೂ ಕೂಡ ದೊಡ್ಡ ಸಮಸ್ಯೆಯಾಗಿ ಕಾಣಲು ಶುರುವಾಗುತ್ತದೆ. ಹಾಗೆಯೇ ಮಕ್ಕಳು ಯಾವಾಗಲೂ ಪೋಷಕರನ್ನು ನೋಡಿ ಕಲಿಯುತ್ತಾರೆ. ಹಾಗಾಗಿ ಗಂಡ ಹೆಂಡತಿ ಪರಸ್ಪರ ಗೌರವದಿಂದ ಮತ್ತು ಸಹನೆ ತಾಳ್ಮೆಯಿಂದ ವರ್ತಿಸಿದರೆ ಮಕ್ಕಳಿಗೂ ಕೂಡ ಅದೇ ಮೌಲ್ಯಗಳು ಬರುತ್ತೆ. ನಾವೇನು ಮಾಡ್ತೀವೋ ಅದನ್ನೇ ಮಾಡ್ತಾರೆ ಹೊರತು ಮಕ್ಕಳು ನಾವು ಹೇಳಿದ್ದನ್ನು ಮಾಡಲ್ಲ ಅಲ್ವಾ, ನಮ್ಮನ್ನೇ ಅನುಸರಿಸ್ತಾರೆ. ಮನುಷ್ಯರು ಅಂದಮೇಲೆ ಯಾರು ಸಹ ಪರಿಪೂರ್ಣರಲ್ಲ, ಎಲ್ಲರೂ ಸಹ ತಪ್ಪು ಮಾಡ್ತಾರೆ. ಹಾಗೆಯೇ ಸಣ್ಣ ತಪ್ಪುಗಳನ್ನು ಕ್ಷಮಿಸಿ ಅದರಿಂದ ಪಾಠ ಕಲಿತು ಮುಂದೆ ಸಾಗುವುದು ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಗಂಡ ಹೆಂಡತಿ ಅಂದಮೇಲೆ ಇಬ್ಬರೂ ಸಹ ಕಷ್ಟದ ಸಮಯದಲ್ಲಿ ಒಬ್ರಿಗೊಬ್ಬರು ಬೆಂಬಲವಾಗಿ ನಿಂತಾಗ ದಾಂಪತ್ಯದ ಬಾಂಧವ್ಯ ಇನ್ನಷ್ಟು ಬಲವಾಗಿಸುತ್ತೆ. ಸಹನೆ ಮತ್ತು ತಾಳ್ಮೆಯ ಬಗ್ಗೆ ಇನ್ನಷ್ಟು ಹೇಳಬೇಕು ಅಂದರೆ, ಸಹನೆ ಇರುವಲ್ಲಿ ಪ್ರೀತಿ ಬೆಳೆಯುತ್ತದೆ, ತಾಳ್ಮೆ ಇರುವಲ್ಲಿ ಸಂಬಂಧ ಉಳಿಯುತ್ತದೆ. ಜಗಳವಿಲ್ಲದ ದಾಂಪತ್ಯಕ್ಕಿಂತ ಜಗಳವನ್ನು ಪ್ರೀತಿಯಿಂದ ಪರಿಷ್ಕರಿಸುವ ದಾಂಪತ್ಯವೇ ಶ್ರೇಷ್ಠ ಅಂತ ಕೂಡ ಹೇಳ್ಬೋದು. ಒಬ್ಬರನ್ನು ಬದಲಾಯಿಸಲು ಪ್ರಯತ್ನಿಸೋದಕ್ಕಿಂತ ಒಬ್ಬರನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದಾಗ ಆ ಸಂಬಂಧ ತುಂಬಾ ಗಟ್ಟಿಯಾಗಿರುತ್ತೆ. ಪ್ರೀತಿ ಮಾತುಗಳಿಂದ ಮಾತ್ರವಲ್ಲ, ಸಹನೆಯಿಂದ ಮಾಡಿದ ನಡತೆಗಳಿಂದಲೂ ಕೂಡ ವ್ಯಕ್ತವಾಗುತ್ತದೆ. ಕೊನೆಯದಾಗಿ ಹೇಳೋದಾದರೆ, ಗಂಡ ಹೆಂಡತಿ ಸಂಬಂಧದಲ್ಲಿ ಸಹನೆ ಮತ್ತು ತಾಳ್ಮೆ ಅಲಂಕಾರವಲ್ಲ, ಅವು ದಾಂಪತ್ಯ ಜೀವನವನ್ನು ಸುಂದರವಾಗಿ ಮತ್ತು ದೀರ್ಘಕಾಲ ಉಳಿಸುವ ಬಲವಾದ ಅಡಿಪಾಯವಾಗಿದೆ ಅಂತ ಕೂಡ ಹೇಳ್ಬೋದು. ಇವತ್ತಿನ ವಿಚಾರ ಇಷ್ಟ ಆಗಿದೆ. ನನಗೆ ತಿಳಿದಿರುವಂಥದ್ದನ್ನು ನಿಮಗೆ ತಿಳಿಸಿದ್ದೇನೆ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತೀನಿ. ಯಾವುದೇ ವಿಡಿಯೋದಲ್ಲಿ ದಯವಿಟ್ಟು ತಪ್ಪಿದರೆ ದಯವಿಟ್ಟು ತಿಳಿಸಿ, ತಿಳ್ಕೊಳ್ಳೋಣ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ಯಾರೆಲ್ಲ ನನ್ನ ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ಒಳ್ಳೊಳ್ಳೆ ಮೋಟಿವೇಶನಲ್ ವೀಡಿಯೋಸು ನಿಮ್ಮ ಮುಂದೆ ಬರುತ್ತೆ. ಯಾವುದೇ ವಿಚಾರ ಬೇಕಿದ್ದರೂ ದಯವಿಟ್ಟು ನನ್ನನ್ನು ಕೇಳಿ, ಆ ವಿಚಾರದ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಮೌನ.